ಬಿಡಿ ಏನಪ್ಪ ಬ್ಲಾಗ್ ಅಂದರೆ ಇವತ್ತು ಸುಮ್ಮನೆ ಹಂಗೆ ಮಿನಿ ಬ್ಲಾಗ್ ಮಾಡೋಣ ಸಣ್ಣದಾಗಿ ಅಂದ್ಕೊಂಡು ಸುಮ್ಮನೆ ಮಾಡ್ತಾಯಿದ್ದೀನಿ. ಆದರೆ ಏನಂದರೆ ಇವತ್ತು ದಿನ ಸರಿ ಇಲ್ಲ ಗೈಸ್, ನನಗೆ ಏನೋ ಗ್ರಾಚಾರ ತಪ್ಪಿದೆ. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಮಳೆ ಬರುತ್ತೆ ಅಂತ, ಸಡನ್ನಾಗಿ ಮಳೆ ಬರ್ತಾಯಿದೆ, ಚಳಿ ಬೇರೆ ಆಗ್ತಿದೆ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. 6 ಗಂಟೆ ಆ್ಯಕ್ಚುಲಿ ಚೆಕ್ಔಟ್ ಆಗಬೇಕಿತ್ತು, 6:15 ಆದರೂ ಇನ್ನೂ ಚೆಕ್ಔಟ್ ಆಗಿಲ್ಲ. ಬಂದು ಆಫೀಸಲ್ಲೇ ಕೂತ್ಕೊಂಡಿದ್ದೆ. ಇವಾಗ ಆಫೀಸಿನ ಆಚೆ ಕಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬಂದರೆ ಹೊಂಟೀನಿ ಗೈಸ್. ಅಷ್ಟು ಚಳಿ ಆಗ್ತಿದೆ, ನಾನು ಸ್ವೆಟ್ರ್ ಬಂದಿಲ್ಲ ಏನಿಲ್ಲ, ನಡುತ್ತಾ ಇದ್ದೀನಿ. ಇನ್ನು ಬೈಕಲ್ಲಿ ಆಟೋದಲ್ಲಿ ಹೋಗ್ಬಿಟ್ರೆ ಅಷ್ಟೇ ಹಾರ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಹಂಗಿದ್ದೀನಿ ನಾನು ಇವಾಗ, ಹಂಗಿದೆ ಕತೆ ನಮ್ಮದು. ವೆದರ್ ನೋಡಿ ಗೈಸ್ ಹೆಂಗೈತೆ, ಅಪ್ಪು ಸಾಕಾಗೋಯ್ತು ನೋಡಿ ವೆದರ್ ಹೆಂಗೈತೆ. ನಮ್ಮ ಫ್ರೆಂಡ್ ಬರ್ತಾವಳೆ, ವೆಯ್ಟ್ ಮಾಡ್ತಿದ್ದೀನಿ ಅವಳಿಗೆ. ನೋಡಿ ಗೈಸ್ ವೆದರ್ ಹೆಂಗೈತೆ, ಸಕ್ಕತ್ತಾಗಿದೆಯಲ್ಲ ಮಾತ್ರ. ವೆದರ್ ಹಂಗೆ ಐತೆ, ಹಂಗೆ ನಡುತ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತಾವಳೆ, ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ್ಲು ನೋಡಿ, ಬಂತು. ಪಬ್ಲಿಕ್ ಎಲ್ಲ ಗೈಸ್ ಸ್ವಲ್ಪ ಅದಕ್ಕೆ ಶೈನೆಸ್ ಜಾಸ್ತಿ ಆಗ್ತಿದೆ. ಲಾಗ್ ಮಾಡೋಕ್ಕೂ ಒಂಥರ ಶೈ ನಾಚಿಕೆ ಆಗ್ತಿದೆ. ಬಂದು ನೋಡಿ ನಮ್ಮ ಅಕ್ಕ ಮನುಷ್ಯ ಅಂತ, ಬಂದು ನೋಡಿ ನಮಗೊಂದು ರೆಸ್ಕಿಟ್ ಬಿಟ್ಟಿದ್ದಾಳೆ ಗೈಸ್. ಬಂದು ನೋಡಿ ಗೈಸ್, ಹೋಗ್ತಾ ಇದ್ದೀವಿ. ಐತೆ There even they came for workshop. I was helping them by doing meeting lo attend ಆಗಲ್ಲ. ನೋಡಿ ಗೈಸ್ 7:15 ಆಗ್ತಿದೆ ಇವಾಗ, ಆದರೆ ಇನ್ನೂ ನಡ್ಕೊಂಡು ಹೋಗ್ತದೆ ಒಳ್ಳೆ ಬಡ್ಪಾಯಿ ಬಿಡ್ತಾರ. ಏನು ಮಾಡೋದು ಅಂತೈತೆ ಪರಿಸ್ಥಿತಿ ನಮ್ಮದು. ಚಳಿ ಆಗ್ತಾಯಿದೆ ಗೈಸ್. ನೋಡಿ ಗೈಸ್ ಅವಳೆ ನಮಗೆ ಗೊತ್ತಾನೆ ಹಳೆ ಮುಖ, ಅದೇ ಹಳೆ ಮುಖ, ಅದೇ ಹಳೆ ಮುಖ ಗೈಸ್. ನೋಡಿ ಗೈಸ್ ಹೆಂಗಂತಾಳೆ, ಚೆನ್ನಾಗಿಲ್ಲ ಅಂತ. ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಹೀರೋಯಿನ್ ಥರ ಇದ್ದಾಳೆ ಗೈಸ್. ಯಾಕೆ ಹಂಗಂತಾಳೆ? ನಾನು ಚೆನ್ನಾಗಿಲ್ಲ ಆದರೂ ನನ್ನ ಮುಖ ಅಪ್ಲೋಡ್ ಮಾಡ್ತಿಲ್ಲ. ಓಕೆ ಓಕೆ ಐ ವಿಲ್ ಕಟ್. ಗೈಸ್ ಯೂಟ್ಯೂಬ್ ಟಿಪ್ಸ್ ಕೊಡ್ತಿದ್ದಾರೆ. ಒಂದು ನಿಮಿಷ ಹೋಗ್ತಾ ಇದ್ದೀವಿ ಗಾಯ್ಸ್. ನನ್ನ ಫೋನ್ದು ಅವ್ರು ಹೇಳ್ತಿದ್ದಾರೆ ಟೈಮ್ದು ಇದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡ, ಸ್ನ್ಯಾಪ್ದಲ್ಲಿ ಇರೋದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡ, ನಾರ್ಮಲ್ ವೀಡಿಯೋ ಮಾಡು, ಅಪ್ಲೋಡ್ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಟೈಮಿಂಗ್ ತೋರಿಸೋಣ ಅಂತ ಗೈಸ್. ಅವ್ಳ ಫೋನ್ ನಾನು ತೆಪ್ಕೊಂಡು ಹೋಗ್ತಾಯಿದ್ದೀನಿ. ಅವ್ಳ ಫೋನ್ ತೆಪ್ಕೊಂಡು ಹೋಗ್ತೀನಿ ಗೈಸ್. ಆಮೇಲೆ ಅವಳು ಕೆಲಸ ಹೋಗ್ಬಿಡುತ್ತೆ, ಫೋನ್ ತೆಪ್ಕೊಂಡು ಹೋಗುತ್ತೆ. ಆನ್ ದ ವೇ. ಏನು ವೀಡಿಯೋ ಮಾಡೋಕ್ಕೆ ಸಿಗಲ್ಲ, ಸುಮ್ಮನೆ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಒಂದು ಸೈಡ್ ಸಿಗುತ್ತಿಲ್ಲ. ನೋಡೋಕೆ ಹಂಗೆ ಹೇಳಿ ಗೈಸ್, ಬಟ್ ತುಂಬ ದೊಡ್ಡವಳು ವಯಸ್ಸಲ್ಲಿ, ನನಗಿಂತ ಅಲ್ಲ, ನನಗಿಂತ ಚಿಕ್ಕವಳು, ಮತ್ತು 2 ತಿಂಗಳು ಚಿಕ್ಕವಳು ಅಷ್ಟೇ. ಬೇಕಾದಾಗ ಬರೋಲ್ಲ, ಬೇಡ್ಗಿರೋ ಟೈಮಲ್ಲೆಲ್ಲ ಬರ್ತಾನೆ. ಆಗಿನ ವಯಸ್ಸು ಮನೆಯಲ್ಲಿ ಇವಾಗ. ಸೊ ಇವಾಗ 7:16 ಆಗಿದೆ. ನೋಡೋಣ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ಏನೋ ಅಂತ ಗೊತ್ತಿಲ್ಲ. ಈ ಮಳೆಯಲ್ಲಿ ಹೆಂಗೆ ನಡ್ಕೊಂಡು ಹೋಗೋದು ಅಪ್ಪ. ಮಳೆ ನಿಂತಲ್ಲೇ ಹೋಗ್ತಾಯಿದ್ದೀನಿ. ಮಳೆ 1 ಅವರ್ ಮೇಲೆ ಹೊಡೆದೈತೆ. ಮಳೆ ಹೊಡೆದ್ರೂ ಒಳ್ಳೆಯದೇ ಗೈಸ್. ನಾನು ವೆಯ್ಟ್ ಮಾಡ್ತೀನಿ, ಬೇಕಾದ್ರೆ ಮಳೆ ಹೊಡಿಬೇಕು ಚೆನ್ನಾಗೆ. ಸೊ ಆನ್ ದ ವೇ ಗೋಯಿಂಗ್. ಸೊ ಸಿಗೋಣ ಗೈಸ್. ಮಳೆ ಹೊಡೆದ್ರೆ ಕಟ್ಟಡಗಳು ಜಾಸ್ತಿ ಸ್ಮೆಲ್ಗಳು ಬರ್ತದೆ ಗೈಸ್. ಏನು ಮಾಡೋದು, ಮಳೆ ಹೊಡೆಯೋದು ಒಳ್ಳೆಯದೇ, ಮರ ಗಿಡಕ್ಕೆಲ್ಲ ಒಳ್ಳೆಯದು. ಮಳೆ ಹೊಡೆದ್ರೆ ಅಷ್ಟೇ ಗೊಬ್ಬು ನಾಥ ಹೊಡಿತದೆ ರೋಡು. ಪಾಪ
ಸೊ ಹಂಗೆ ಹೊಡಿತೈತೆ, ಅಷ್ಟೇ ಗೊಬ್ಬ ಹೊಡಿತೈತೆ ರೋಡು. ಅಪ್ಪ ವಾಸನೆ ಬರ್ತದೆ, ಸಾಕಾಗಿ ಹೋಗ್ಬಿಡಿದೆ ನೋಡ್ದು ರೋಡ್ ನಾರ್ಮಲ್ ಇದ್ರು ಒಂದೇ, ಗೊಬ್ಬ ಹಿಡಿದ್ರು ಒಂದೇ. ಈ ರೋಡ್ ಯಾವಾಗಲೂ ಗೊಬ್ಬ ಹೊಡಿತಾನೆ ಇರುತ್ತೆ, ಕ್ಲೀನ್ ಮಾಡ್ಸಲ್ಲ ಏನಿಲ್ಲ. ಅರ್ಧ ಈ ಗಾಡಿಗಳು, ಈ ವೆಹಿಕಲ್ಸ್ಗಳೇ ಅರ್ಧ ಹೊಡ್ಕೊಂಡು ಹೋಗುತ್ತೆ, ಹೆಸ್ರೆತ್ಸ್ಕೊಂಡು ಹೋಗ್ಬಿಡುತ್ತೆ. ಈಗ ಬೆಕ್ಕು ಹೆಂಗೆ ಹೋಗ್ತೈತೆ, ಹೋಗ್ಬಿಡ್ತವೆ ಬೆಕ್ಕು ವೀಡಿಯೋ ಮಾಡೋಷ್ಟಕ್ಕೆ. ದೇವಿ ಅವಳನ್ನ ಕಳಿಸ್ಕೊಟ್ಟು ನಾನು ಹೋಗ್ತಾಯಿದ್ದೀನಿ ಗೈಸ್. ಅವಳು ಆ ಕಡೆ ಹೋಗ್ಬೇಕಿತ್ತು, ಅವಳು ಆ ಕಡೆ ಹೋಗಿ ನಾನು ಈ ಕಡೆ ಬರ್ತಾಯಿದ್ದೀನಿ. ಅವಳು ಪಿ ಜಿಗೂ ದೂರ ಇದೆ, ನಮ್ಮ ಮನೆಗೂ ದೂರ ಇದೆ ಇಲ್ಲಿಂದ. ಬಸ್ ವ್ಯವಸ್ಥೆ ಇಲ್ಲ, ಏನಿಲ್ಲ ಗೈಸ್. ಇಲ್ಲಿ ಯಾವಾಗ ಟೈಮಿಂಗ್ ಬರುತ್ತೆ ಬಸ್ಸು, ಮಾರ್ನಿಂಗ್ 8:30 9:30 ಆ ಥರ ಬರುತ್ತೆ. ಈವ್ನಿಂಗ್ 6:30 ಬರುತ್ತೆ. ಅವಾಗ ಬರ್ತೋ ಗೊತ್ತಾಗಲ್ಲ, ಅದಕ್ಕೆ ಯಾರು ಕಾಯ್ತಾರೆ, ನಡ್ಕೊಂಡು ಹೋಗ್ತಾ ಇರುತ್ತೆ ಖಾಲಿರೋವರೆಗೂ. ಹೇಳಿದ್ಮೇಲೆ ಗೈಸ್ ಓಲ್ಡ್ ಡೈಲಾಗು, ಸ್ವಲ್ಪ ಶೈನೆಸ್ ಜಾಸ್ತಿ, ಆಮೇಲೆ ಓಡಾಡ್ತಿರ್ತಾರ ಪಬ್ಲಿಕ್ ಬೇರೆ ಸ್ವಲ್ಪ ಹಂಗೆ. ಕಿತ್ತಾಗಿರೋ ನನ್ನ ಮಕ್ಕಳು ಎಲ್ಲಿ ಬೇಕೋ ಅಲ್ಲಿ ಉಗಿತಾರೆ ಗೈಸ್, ಫಿಟ್ ಮಾಡ್ತಾರೆ. ಈ ಬೆಂಗಳೂರು ಹಾಳಾಗ್ತಿರೋ ಕಾರಣ ಇಂಥ ಕಿತ್ತೋಗಿರೋ ನನ್ನ ಮಕ್ಕಳು ಬಂದು ಹಾಳು ಮಾಡಿಬಿಟ್ಟು ಹೋಗ್ತಾರೆ ಗೈಸ್. ಮಳೆ ಬೇರೆ ಬಂದಿದೆ, ಹಿಂದೆ ಒಂದು ಹುಡುಗಿ ನಡ್ಕೊಂಬರ್ತಾಳೆ, ಹೆಂಗೆ ಹೇಳ್ಕೊಂಡು ಗೊತ್ತಿಲ್ಲ ಗೈಸ್. ಎಲ್ಲಿ ಬೇಕೋ ಅಲ್ಲಿ ಉಗಿತಾರೆ, ಸ್ಪಿಟ್ ಮಾಡ್ತಾರೆ. ರೋಡ್ ನೋಡಿ ಗೈಸ್, ಆ ಮನುಷ್ಯರು ಅವ್ರಿಗೇನಾಗಬೇಕು ಹೇಳಿ, ಅವ್ರೂರಲ್ಲ ಅಲ್ವಾ, ಅವ್ರು ಹೆಂಗೆ ಬೇಕೋ ನಡ್ಕೊತಾರೆ. ನಮ್ಮೂರಿಗೆ ಬಂದು ಹೆಂಗೆ ಬೇಕಾದರೂ ಗಲೀಜು ಮಾಡಿಬಿಟ್ಟು ಹೋಗ್ತಾರೆ ಗೈಸ್, ಉಗಿತಾರೆ. ಆಮೇಲೆ ಪಾನ್ ಹಾಕ್ಕೊಂಡು ಉಗಿತಾರೆ, ಗಲೀಜು ಮಾಡ್ತಾರೆ. ಇಂಥ ನನ್ನ ಮಕ್ಕಳು ಎಷ್ಟು ಹೇಳಿದ್ರು ಅಷ್ಟೇ ಗೈಸ್, ಏನು ಯೂಸ್ ಇಲ್ಲ, ಏನು ಯೂಸ್ ಇಲ್ಲ ಗೈಸ್, ಏನು ಯೂಸ್ ಇದೆ ನೋಡಿ. ಹಿಂಗೆ ಪಬ್ಲಿಕಲ್ಲಿ ಎಲ್ಲಿ ಬೇಕೋ ಉಗಿತಾರೆ, ಎಲ್ಲಿ ಬೇಕೋ ತಿಂತಾರೆ. ಬೆಂಗಳೂರು ಒಂಥರ ಇದು ಮಾಡ್ಕೊಂಬಿಟ್ಟಿದ್ದಾರೆ ಗೈಸ್, ಡಸ್ಟ್ಬಿನ್ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಮಾಡಿದೆ ಇವ್ಳ ಹತ್ರ, ಇವ್ರಿಗೆ ಏನಂದ್ರು ನಾನು ಕ್ಯಾ ಅಂತಾರೆ. ಕನ್ನಡಕ್ಕೆ ಬಂದು ಕನ್ನಡ ಕಲಿಯೋದ್ಬಿಟ್ಟು ಕ್ಯಾ ಅಂತಾರೆ. ಬೇಕಾದರೆ ಮಾತಾಡ್ಸಿದ್ರೆ ಏನಾದರೂ ಹೇಳಿದ್ರೆ ಕ್ಯಾ ಅಂತಾರೆ. ನಾವೇನೋ ಹಿಂದಿ ಕಲ್ತಿದ್ದೀವಿ, ನಮ್ಗೆ ಅರ್ಥ ಆಗುತ್ತಿದ್ದು, ನಾನು ಎಲ್ಲಿಗೂ ಬೇಕಿತ್ತು. ಬುದ್ಧಿ ಬರೋಲ್ಲ ಗೈಸ್ ಇವ್ರಿಗೆ. ಇವಾಗ ಬುದ್ಧಿ ಹೇಳಿದ್ರೆ ಏನೋ ಪ್ರಯೋಜನ ಇಲ್ಲ, ಹೇಳ್ಬೋದು, ಆದರೂ ನೋ ಯೂಸ್. ಇಲ್ಲಿ ಓಕೆ ಅಂತಾರೆ, ಆಮೇಲೆ ಅಲ್ಲೊಂದು ಮತ್ತೆ ಅದೇ ಕಿತ್ತೋಗಿರೋ ಬುದ್ಧಿಗಳು ಮಾಡ್ತಾರೆ. ಏನೂ ಯೂಸ್ ಇಲ್ಲ, ನೋ ಯೂಸ್. ನಾವೇ ಹೇಳಿ ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಬೇಕು, ಅವ್ರು ಅರ್ಥ ಮಾಡ್ಕೊಬೇಕು ಒಂದು ಟೈಮ್ ಹೇಳಿದ್ರೆ. ಓಕೆ ಗೈಸ್, ಸಿಗೋಣ. ಅದು ಮೋಮೋಸ್ ತಿನ್ಬೇಕನ್ನಿಸ್ದೆ, ಈ ಜನ ಇದೆಲ್ಲ ನೋಡ್ಬಿಟ್ಟೆ ಗಲೀಜು, ಅಪ್ಪ ತಿನ್ನೋಕ್ಕೂ ಮನಸ್ಸು ಬರೋಲ್ಲ. ಸೊ ಸಿಗೋಣ ಗೈಸ್. ಮತ್ತೆ ನಾನು ಮುಂದೆನೇ ಬರ್ತಾನೆ, ಮತ್ತೆ ಉಗಿದ್ಬಿಟ್ಟು ಹೋಗ್ತಾನೆ ಗೈಸ್. ಕಣ್ಣು ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ನಾಯಿ ನನ್ನ ಮಗನಿಗೆ, ಮತ್ತೆ ಉಗಿದ್ಬಿಟ್ಟು ಹೋಗ್ತಾನೆ ನೋಡಿ ಗೈಸ್. ಬುದ್ಧಿ ಹೇಳಿದ್ರು ಒಂದೇ, ಇದ್ರು ಒಂದೇ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬೇಕಷ್ಟೇ. ಬಾಯಿ ಮುಚ್ಕೊಂಡು ಹೋದ್ರೆ ನಮ್ಮ ಬೆಂಗಳೂರು ತಾನೇ ಹಾಳಾಗೋದು. ಇವ್ರಿಗೆ ನಾವು ಬೇಕು, ಇವ್ರಿಗೆ ನಾವು ಹೇಳಿ ಮಸಾಲೆ ಪುರಿ ತಿಂದ, ಇಲ್ಲ ಅಂದರೆ ಮೊಮೋಸ್ ಇಲ್ಲ, ನೀವು ಹೇಳಿ ಗೈಸ್. ತಿನ್ಕೊಂಡು ಹೋಗೋಣ, ಮಸಾಲೆ ಪುರಿ ತಿನ್ನೋಣ, ತಿನ್ಕೊಂಡು ಹೋಗೋಣ. ವೆಯ್ಟ್ ಮಾಡ್ತಿದ್ದೀನಿ ಗೈಸ್ ನಮ್ಮ ತಮ್ಮನಿಗೆ. ಅವ್ನು ಮಸಾಲೆ ಪುರಿ ತಿನ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಆಮೇಲೆ ಅವ್ನು ಹೇಳ್ದ ಕಾಲ್ ಮಾಡಿ ಬರ್ತಾಯಿದ್ದೀನಿ ಅಂತ, ಬಾ ಅಂತ ಹೇಳಿದೆ. ಥಂಡಿ ಬೇರೆ ಆಗ್ತಿತ್ತ, ಅದಕ್ಕೆ ಏನೋ ಬಿಸಿ ಏನೋ ತಿನ್ನೋಣ ಅಂದ್ಕೊಂಡು ಮಸಾಲೆ ಪುರಿ ತಿಂದೆ ಗೈಸ್. ಮೋಮೋಸ್ ಏನೋ ಸಾಕಾಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಹಂಗಾಗಿ ನಾನು ಮಸಾಲೆ ಪುರಿ ಏನೋ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸಿದೆ. ಏನಾದರೂ ತಿಂದರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಏನೋ ತಿನ್ನಬೇಕು ಗೈಸ್, ಹಂಗಾಗಿ ನಾನು ಮಸಾಲೆ ಪುರಿ ತಿಂದೆ. ಮಸಾಲೆ ಪುರಿ ತುಂಬ ಜಾಸ್ತಿ ಪನ್ನೀರ್ ತಿನ್ನೋಕೆ ಕೊಡ್ತಾರೆ, ಹಂಗಾಗಿ ಮಸಾಲೆ ಪುರಿನೇ ತಿನ್ಕೊಂಡೆ. ಆ್ಯಕ್ಚುಲಿ ಮೋಮೋಸ್ ಅಂತ ತಲೆ ಬಂತು, ಮಸಾಲೆ ಪುರಿ ನೋಡಿದ ತಕ್ಷಣ ಮಸಾಲೆ ಪುರಿ ಮೇಲೆ ಕಂಡಿತ್ತು ನನಗೆ. ನನ್ನ ತಮ್ಮನಿಗೆ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಇವಾಗ ನಮ್ಮ ತಮ್ಮ ಬಂದರೆ ಕರ್ಕೊಂಡು ಹೋಗ್ತಾನೆ, ಮತ್ತು ಆಮೇಲೆ ನಾನು ಮುಂದೆ ಹೋಗೋದು, ಆಮೇಲೆ ಅವ್ನು ಹಿಂಗೆ ಬರೋದು ಯಾಕೆ ಬೇಕು, ಅದಕ್ಕೆ
ಸರಿ ಅಲ್ಲೇ ಬರ್ತೀನಿ ಅಂದರೆ ಸರಿ ವೇಟ್ ಮಾಡ್ತಾಯಿದ್ದೀನಿ ನಾನು. ರೋಡ್ ಇದೆ, ರೋಡ್ ಬದಿತಿ. ನಾನು ಹೇಳ್ದೆ ಟ್ರಾಫಿಕ್ ಇರುತ್ತೆ ಬೇಡ ಕಣೋ ಅಂತ, ಆದರೂ ಬರ್ತೀನಿ ಅಂತ. ಸರಿ ಬಾ ಅಂತ ಹೇಳಿದೆ ನಾನು. ಆರಾಮಾಗಿ ಹೋಗ್ತಿದ್ದೆ, ನಡ್ಕೊಂಡು ಹೋಗೋದು ತಪ್ಪುತ್ತೆ. ಹಾಂ, ಮಳೆ ಬರ್ತಿತ್ತಲ್ಲ, ಎಷ್ಟು ಮಳೆ ಬರ್ತಿದೆ. ಏನು ಇನ್ನೇನು ಹೊರಡೋಣ ಅಂದ್ಕೊಂಡಷ್ಟಿಗೆ 6 ಗಂಟೆ ನಾನು ಚೆಕ್ಔಟ್ ಆಗಬೇಕಿತ್ತು. 6:30 ಚೆಕ್ಔಟ್ ಆಗಿದ್ದೀನಿ ಮಳೆಯಿಂದ. ಇನ್ನೇನು ಹೊರಡೋಣ ಅಂದ್ಕೊಂಡೆಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ, ಮಳೆ ಬಂತು. ಸರಿ ಇನ್ನೇನು ಮಾಡಿದೆ, ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಮಳೆ ಹೊಡಿಲಿ ಬಿಡು, ಮಳೆ ಬಂದ್ರೂ ಬೆಸ್ಟ್ ಅಲ್ವಾ. ಸ್ವಲ್ಪ ಲಾಸ್ಟ್ ಇಯರ್ ಇದ್ರೆ ಮಳೆನೇ ಬಂದಿದ್ದೀನಿ, ಈ ವರ್ಷ ನೋಡು ಎಂತ ಮಾಡೋದು. ಹೋಗೋ ಟೈಮಲ್ಲೇ ಬರೋ ಟೈಮ್. ಹಾಂ ಹಾಂ, ಯಾರು? ಹಾಂ, ನಾಯಿ ನನ್ನ ಮಗ. ನಾನೇನಪ್ಪ ಸೀರಿಯಸ್ ಆಯ್ತು ಅಂದ್ಕೊಂಡೆ. ನೀನೆಲ್ಲ ಹೇಳ್ತೀಯ ಸೀರಿಯಸ್ ವಿಷಯ, ಬರೀ ಕಾಮಿಡಿ ಮಾಡ್ತೀಯ. ನೋಡಿ ನಾಯಿ ನನ್ನ ಮಕ್ಕಳು, ಇದ್ದಾಗಿರೋ ನನ್ನ ಮಕ್ಕಳು. ಮಳೆ ಬಂದರು ನೋಡು, ಈ ಕೆಸರು ನೀರಿದೆ, ಮನುಷ್ಯರು ಓಡಾಡ್ತವ್ರೆ, ನಿಧಾನಾಗಿ ಹೋಗೋಣ ಅಂತಿಲ್ಲ. ಕಿತ್ತೋಗಿರೋ ನನ್ನ ಮಕ್ಕಳು ಬರೀ ಅವ್ರ ಸೇಫ್ಟಿ ನೋಡ್ಕೊತಾರೆ, ಅವ್ರು ಕ್ಲೀನ್ ನೋಡ್ಕೊತಾರೆ. ಇನ್ನು ಮನುಷ್ಯರು ಓಡಾಡೋರು ಗಲೀಜು ಹೆಂಗಾದರೂ ಆಗಲಿ ಪರವಾಗಿಲ್ಲ. ಕಾರವರು, ಈ ಲಾರಿಯವರು ನೋಡಿ ಇದೇ ಪ್ರಾಬ್ಲಮ್ ಬಂದರೆ. ಏನು ನಿಧಾನ, ಅಲ್ಲಿ ರೋಡ್ ಇದಾಗಿದೆ. ತುಂಬ ಭಯನೇ ಆಗುತ್ತೆ ಈ ರೋಡಲ್ಲಿ ಬರೋಕ್ಕೆ. ಹೆಂಗಿದ್ದಿದ್ದು ರೋಡು ಹಾಳು ಮಾಡಿಬಿಟ್ರು. ಹಾಂ ನೋಡು, CM ಇಲ್ಲೇ ಇರೋದು, ಅವ್ರ ಮನೆ ಅವ್ರು ಸ್ವಚ್ಛ ಮಾಡ್ಕೊತಾರೆ. ಅವ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ಸರೌಂಡಿಂಗ್ ಕ್ಲೀನ್ ಮಾಡ್ಕೊತಾರೆ. ಕಾರ್ ಬೇಕಾದ್ರೆ 100 ಕಾರ್ ಇಸ್ಕೊತಾನೆ, ರೆಡಿ ಮಾತ್ರ ಮಾಡಲ್ಲ ಈ ರೋಡ್ಗಳನ್ನ. ಅವರೆಲ್ಲಿ ಮಾಡ್ತಾರೆ, ಬರೀ ದುಡ್ಡು ಕಿತ್ಕೊತಾರೆ ಅಷ್ಟೇ. ಯಾರಾದರೂ ಹಬ್ಬ ಬಂದರೆ ದುಡ್ಡು ಕಿತ್ಕೊತಾರೆ ಅಷ್ಟೇ. ಗಣೇಶ ಹಬ್ಬ, ಆ ಹಬ್ಬ, ಈ ಹಬ್ಬ ಬಂದರೆ ದುಡ್ಡು ಕಿತ್ಕೊತಾರೆ, ಕಲೆಕ್ಷನ್ ಕೊಡಿ ಅಂತ. ಅದೇ ನಮಗೆ ಏನಿಲ್ಲ, ಬರೀ ಒಂದು ಪ್ರಸಾದ ತಿನ್ಕೊಂಡು ಹೋಗ್ಬೇಕಷ್ಟೆ. ಏನು ಕೊಡ್ತಾರೆ? ಚಳಿ ಹೆಂಗೆ ಚಳಿ ಆಗ್ತಿದೆ ಯಪ್ಪ. ಎಲ್ಲಿ ನಿಂತ್ಕೊಳೋದಂತ ಯೋಚನೆ ಆಗ್ಬಿಟ್ಟಿತ್ತು. ಅದಕ್ಕೆ ಸ್ಟೋರ್ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದೆ, ಮೈಯಲ್ಲಿ ನಡ್ಕೋಗ್ಬಿಟ್ಟಿದೆ. ನಾಳೆ ಗ್ಯಾರಂಟಿ ಪಕ್ಕ ಜ್ವರ ಬರುತ್ತೆ. ಬ್ಯಾಂಕ್ ಓಪನ್ ಇದೆಯಾ? ಈಗ ಇಸ್ಕೋಣ. ಮನೆಗೆ ರೀಚ್ ಆಗುತ್ತೆ. ಮನೆಗೆ ಬಾರದೂರಿಗೆ ನಿನ್ನ ಪಯಣ. ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಹೋದ ಮೇಲೆ ಹನಿಯೊಂದು ಹೋಗಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಓಕೆ, ನಮ್ಮ ತಮ್ಮ, ನನ್ನ ತಮ್ಮ ಏನಾಯಿತು ಅಂತಾನೆ ಸೈಕೋ ನನ್ನ ಮಗ. ಮನೆಗೆ ಬಂದು ಗಾಯ್ಸ್, ಫೈನಲಿ ನಡ್ಗಿ ಬಂದಿದ್ದೀನಿ. ಇವಾಗ ಪರವಾಗಿಲ್ಲ, ಚಳಿ ಆವಾಗಲೇ ನೋಡಬೇಕಿತ್ತು. ಅಪ್ಪ ಸಾಕಾಗೋದು ಗೈಸ್, ಚಳಿ ಅಷ್ಟು ನಡುಗಿ ಬಂದಿದ್ದೀನಿ ನಾನು. ಇವಾಗ ನಡೀತೀನಿ, ನಾಳೆ ಗೊತ್ತಿಲ್ಲ, ನಾಳೆ ಜ್ವರ ಬಂದರೂ ಬರ್ಬೋದು, ಇಲ್ಲಕ್ಕಾಗ ಜ್ವರ ಬರದೇ ಇಲ್ಲಪ್ಪ. ಹಿಂಗೆ ಇಟ್ಕೊತೀನಿ. ಲೀವ್ ತೊಗೊಂಬಾರ್ದು ನಾನು, ಈ ತಿಂಗಳು ಲೀವ್ ತೊಗೊಂಬಾರ್ದಂತ ಚಾಲೆಂಜ್ ಹಾಕ್ತೀನಿ. ಸೊ ಐ ಶುಡ್ ಬ್ರೇಕ್ ದ ಚಾಲೆಂಜ್. ನೋ ಸೊ ನೋಡಿ ಗೈಸ್, ಕೊನೆಗೂ ಮನೆ ಬಂದ್ಬಿಟ್ಟೆ ಫೈನಲಿ. ಓಫ್, ಯಾವಾಗ ಬೆಡ್ ಮೇಲೆ ಮುಳ್ಕೊತೀನಿ ಅನಿಸುತ್ತೆ ಈ ವೆದರಲ್ಲಿ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಸ್ಲೋ ಬರಬೇಕು, ನಿಧಾನ ಹೋಗಬೇಕು, ನಿಧಾನ ಬರಬೇಕು. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಮುಂಚೆ ಏನೇನೋ ಹೇಳಿ ಎದುರಿಸ್ತಿದ್ರು ಗೈಸ್, ಹಂಗಿದೆ ಹಿಂಗಿದೆ, ನೈಟ್ ಓಡಾಡಬಾರ್ದು ಹೆಣ್ಮಕ್ಳು ಅಂತ. ಏನಿಲ್ಲ ಗೈಸ್, ನಾನು ಇಷ್ಟು 3-4 ತಿಂಗಳು ಒಬ್ಬಳೇ ಓಡಾಡ್ತಿದ್ದೀನಿ. 4-5 ಕಿಲೋಮೀಟ್ರ್ ನಡ್ಕೊಂಬರ್ತಿದ್ದೀನಿ ನೈಟ್ ಟೈಮು.
ಯಾರು ಹಂಗೆ ಮಾಡಿಲ್ಲ ಗೈಸ್. ಯಾವತ್ತು ಫೈನಲಿ ಮನೆಗೆ ರೀಚ್ ಆದೆ. ಸೊ ಕತ್ಲಲ್ಲೇ ಬಂದಿದ್ದೀನಿ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಬಾಡುರಿ. ಏನು ಮಾಡೋದು, ಎಲ್ಲರಿಗೂ ಮನೆಯಲ್ಲಿ ಭಯ ಆಗೋಯ್ತು, ಯಾಕೆ ಹುಡುಗಿ ಇಷ್ಟು ಲೇಟಾಗಿ ಬಂದಳು ಅಂತ. ಸೊ ಎಲ್ಲ ಹೆದರ್ಕೊಂಡ್ಬಿಟ್ರು ಗೈಸ್. ಯಾಕೆ ಇವಳು ಯಾವಾಗಲೂ 7 ಗಂಟೆ ಬರ್ತಿದ್ಲು, 7:10 ಬರ್ತಿದ್ಲು, ಯಾಕೆ ಇಷ್ಟು ಲೇಟು? ನಮ್ಮ ತಮ್ಮ ಟೆನ್ಷನ್ ಮಾಡ್ಕೊಂಡು ಕಾಲ್ ಮಾಡ್ದೆ. ಅದಕ್ಕೆ ಸರಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದ್ದೀನಿ ಬಾ ಅಂತ ಹೇಳಿದೆ. ಸೊ ಹಂಗಾಗಿ ಬಂದ ಬಿಟ್ಟ ಬಂದೆ. ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಸಿಗ್ತೀನಿ ಗೈಸ್. ಸಿ ಯು. ಟೈಮಿಂಗ್ ಗೈಸ್, ನಾನು ಚೆಕ್ಔಟ್ ಆಗಬೇಕಾಗಿತ್ತು 6 ಗಂಟೆ. ಸೊ 6:46ಗೆ ನಾನು ಚೆಕ್ಔಟ್ ಆಗಿದ್ದೀನಿ. ಚೆಕ್ಔಟ್ ಆಗಿ ಆಫೀಸಿಂದ ಆಚೆ ಬಂದವಳು. ಅಲ್ಲಿ ನನ್ನ ಫ್ರೆಂಡ್ಗೆ ಒಂದು 5 ನಿಮಿಷ ಕಾದೆ. 5 ನಿಮಿಷ ಕಾದು ಅಲ್ಲಿ 6:50 ಏನೋ ಬಂದಳು. 7 o'clock ಬಂದು ಗೈಸ್ ಅಲ್ಲಿ ಕರೆಕ್ಟಾಗಿ ನಮ್ಮ ಸ್ಟೋರ್ ಹತ್ರ. ಅಲ್ಲಿಂದ ಹೊಂಟ್ರಿ ಗೈಸ್. ಅಲ್ಲಿ ಬರೋಷ್ಟಿಗೆ ಇವಾಗ ನೋಡಿ ಗೈಸ್ ಎಷ್ಟು ನೋಡಿ 8 o'clock ಆಗೋಯ್ತು ನಾನು ಬರೋಷ್ಟಿಗೆ. ನೋಡಿ ಇವತ್ತು ಬೇಗ ಹೋದೆ, ಬೇಗ ಬರೋಣ ಮನೆಗೆ ಅಂದ್ಕೊಂಡೆ. ಬಟ್ ನೋಡಿ ಗೈಸ್ ಮಳೆ ಹನ್ನೆ ಬರ. ಏನು ಮಾಡೋಕ್ಕಾಗಲ್ಲ, ನಾನು ಬೇಕಾದ್ರೆ ಇರ್ತೀನಿ, ಮಳೆ ಬರಬೇಕು. ಯಾಕಂದ್ರೆ ನಾನು 8 ಗಂಟೆ ಬೇಕಾದ್ರೆ ಇರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಳೆ ಹೊಡಿಬೇಕು, ಮಳೆಗೋಸ್ಕರ ನಾನು ಬೇಕಾದ್ರೆ ಇರ್ತೀನಿ. ನೋ ಇಶ್ಯೂ ನೋ ಪ್ರಾಬ್ಲಮ್. ಸೊ ಇರ್ತೀನಿ ಗೈಸ್, ಸಿಗೋಣ.